ವೀಕ್ಷಕರೇ, ಕಾಣ್ತಾ ಇದೆಯಲ್ಲ ರಸ್ತೆಗೆ ಹರಿಯುತ್ತಿರೋ ನೀರು. ಆ ನೀರಿನಲ್ಲೇ ಪರದಾಡುತ್ತಾ ವಾಹನ ಚಲಾಯಿಸುತ್ತಿರೋ ಸವಾರರು. ಇನ್ನು ಪಾದಚಾರಿಗಳಂತೂ ಮೂಗು ಮುಚ್ಚಿಕೊಂಡು ಕೆಸರಿನಲ್ಲಿ ಸಂಚರಿಸುವ ದೃಶ್ಯಗಳು ನಿಮಗೆಲ್ಲ ಕಾಣ್ತಾ ಇದೆಯಲ್ಲ. ಇವು ಎಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ ನೀರಿನಿಂದ ಆಗಿರುವ ಅವಾಂತರ ಅಂತ ತಿಳ್ಕೋಬೇಡಿ. ಯಾಕೆಂದ್ರೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ HN ವ್ಯಾಲಿ ಎಂಬ ತ್ಯಾಜ್ಯ ನೀರು ರಸ್ತೆಗೆ ಹರಿಯುತ್ತಿರುವ ಪರಿ ಇದೆ. ಈ ನೀರು ಈಗ ಮಾತ್ರ ರಸ್ತೆಗೆ ಹರಿಯುತ್ತಿಲ್ಲ. ಕಳೆದ 2 ದಿನಗಳಿಂದ ಇದೇ ರೀತಿಯಲ್ಲಿ ರಸ್ತೆಗೆ ಹರಿಯುತ್ತಿದ್ರು ಹತ ತಿರುಗಿ ನೋಡುವ ವ್ಯಕ್ತಿಯೂ ಇಲ್ಲವಾಗಿದ್ದಾರೆ. ಇನ್ನು ಇಲ್ಲಿ ನೋಡಿ, ಪೈಪ್ಲೈನ್ನಿಂದ ಕಾರಂಜಿಯಂತೆ ಹೊರಚಿಮ್ಮುತ್ತಿದೆಯಲ್ಲ ನೀರು. ಇದು HN ವ್ಯಾಲಿ ನೀರಂತೆ. ರಂಗಧಾಮ ಕೆರೆ, ಮುಷ್ಟೂರು ಕೆರೆಗಳಿಗೆ ಈ HN ವ್ಯಾಲಿ ನೀರಿನ ಸಂಪರ್ಕ ಕಲ್ಪಿಸಿದ್ದ ಈ ನೀರಿನ ಪೈಪ್ಲೈನ್ ಒಡೆದಿದೆಯಾ ಇಲ್ಲವೇ ಮತ್ತೇನಾದರೂ ಸಮಸ್ಯೆ ಆಗಿದೆಯಾ ಎಂಬ ಬಗ್ಗೆ ಹೇಳುವವರು ಕೂಡ ದಿಕ್ಕಿಲ್ಲದ ಸ್ಥಿತಿ ಚಿಕ್ಕಬಳ್ಳಾಪುರ ನಗರಸಭೆಗೆ ಒದಗಿ ಬಂದಿದೆ. 2 ದಿನಗಳಿಂದ ನಿರಂತರವಾಗಿ ರಸ್ತೆಗೆ ತ್ಯಾಜ್ಯ ನೀರು ಹರಿಯುತ್ತಿರುವ ಪರಿಣಾಮ ಅದರ ದುರ್ವಾಸನೆಗೆ ಸುತ್ತಮುತ್ತಲ ನಿವಾಸಿಗಳು ನಗರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವವರಂತೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ್ಮ ಜಾಲಾಡ್ತಿದ್ದಾರೆ. ಆದರೆ ಅವೆಲ್ಲವೂ ನಮಗಲ್ಲ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಈ ನಗರಸಭೆ ಅಧಿಕಾರಿಗಳು ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಇನ್ನು ಇಲ್ಲಿ ನೋಡಿ, ಯಾವುದೋ ಸ್ವಾತಂತ್ರ್ಯ ಹೋರಾಟ ಮಾಡಿದ ರೀತಿಯಲ್ಲಿ ದೊಡ್ಡ ನಾಮಫಲಕ ಹಾಕಿದಾರಲ್ಲ, ಇದನ್ನು ನೋಡಿ. ಮಾರುತಿ ನಗರ ಎ ಗಜೇಂದ್ರ ನಗರಸಭೆ ಮಾಜಿ ಅಧ್ಯಕ್ಷ ಈ ಪುಣ್ಯಾತ್ಮನ ಮನೆಯು ಇದೇ ಹಾದಿಯಲ್ಲಿದೆಯಂತೆ. ಮಾಜಿ ಅಧ್ಯಕ್ಷ ಎಂದು ದಪ್ಪ ಅಕ್ಷರಗಳಲ್ಲಿ ಫಲಕ ಹಾಕಿಕೊಂಡಿರುವ ವ್ಯಕ್ತಿ ಇದೇ ವಾರ್ಡನ್ನ ಪ್ರತಿನಿಧಿಸುತ್ತಿರುವ ನಾಯಕ. ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ಈತ ತಿರುಗಿಯೂ ನೋಡಿಲ್ಲವಂತೆ. ನಗರಸಭೆ ಅಧಿಕಾರಿಗಳಿಗೆ ಹೇಳಿ ಇಲ್ಲಿ ಹೊರಬರುತ್ತಿರುವ HN ವ್ಯಾಲಿ ತ್ಯಾಜ್ಯ ನೀರು ತಡೆಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಿದ್ದ ಈ ವಾರ್ಡಿನ ಸದಸ್ಯ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷ ಗಜೇಂದ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ಜಾಣ ಮೌನಕ್ಕೆ ಜಾರಿದ್ದಾರಂತ. ಇನ್ನು ಈ ನೀರು ರಸ್ತೆಗೆ ಹರಿಯುತ್ತಿರುವ ಬಗ್ಗೆ ಸ್ಥಳೀಯರು ಏನಂತಾರೆ ನೀವೇ ಕೇಳಿ. ಈ ಕೆರೆ ನೀರು ಬೆಂಗಳೂರಿಂದ ಬರೋದಕ್ಕೆ ಕೆರೆಗೆ ಹೋಗೋ ನೀರನ್ನು ಪೈಪ್ ಹೊಡೆದೋಗಿ ರಾತ್ರಿಯಿಂದ ಭಾಳ ಗಲೀಜು ನೀರು ಹೋಗ್ತಾ ಇದೆ. ಎಲ್ಲ ಗಾಡಿಗಳಲ್ಲಿ ಎಲ್ಲ ಗಾಡಿ ಹೋಗೋರಿಗೆಲ್ಲ ಬಟ್ಟೆ ಎಲ್ಲ ಗಲೀಜಾಗ್ತಾ ಇದೆ, ವಾಸನೆ ಇರೋಕ್ಕಾಗ್ತಾ ಇಲ್ಲ. ಅದು ಬೆಂಗಳೂರಿಂದ ಬರೋ ನೀರು ಕೆರೆಗೆ ಬಿಟ್ಟಿದ್ದಾರಲ್ಲ, ಆ ನೀರು ಪೈಪ್ ಹೊಡೆದೋಗಿದೆ, ಯಾರೂ ನೋಡೋರಿಲ್ಲ. ಅದು ಈಸಾ ರೋಡಲ್ಲಿ ಹೊಡೆದೋಗಿರೋದು, ವಿಪರೀತ ವಾಸನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಜನಗಳಿಗೆ. ದಯವಿಟ್ಟು ಅದನ್ನು ಸರಿಪಡಿಸಿ. ಚಿಕ್ಕಬಳ್ಳಾಪುರ ಪುರಸಭೆಗೆ ಈ ವಿಷಯವನ್ನು ತಿಳಿಸಲಾಗುತ್ತದೆ, ಹೋಗಿ ತಿಳಿಸುತ್ತೇನೆ. ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಇದನ್ನು ಬಂದ್ ಮಾಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಕೇಳಿದ್ರಲ್ಲ, ದುರ್ವಾಸನೆಯಿಂದ ಜೀವನ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಳಲು ತೋಡಿಕೊಳ್ಳುತ್ತಿರುವ ನಾಗರಿಕರ ಪಾಡನ್ನ. ಇವರ ಈ ಸ್ಥಿತಿಯನ್ನ ಕಂಡು ಕಾಣದಂತಿರುವ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿ ಅವರು ಈ ಜನರ ಸಮಸ್ಯೆಗಿಂತ BB ರಸ್ತೆ ತೊಳೆಯುವುದರಲ್ಲೇ ಹೆಚ್ಚು ಆಸಕ್ತಿ ತೋರುತ್ತಿರೋದು ಮಾತ್ರ ವಿಶೇಷವೇ ಸರಿ. ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ನಗರಸಭೆಗೆ ಬಂದು ತಮ್ಮ ಹುಳುಕುಗಳನ್ನ ಹುಡುಕಿ ಮತ್ತೆ ಯಾವುದೇ ಕ್ರಮ ಕೈಗೊಳ್ಳದಿರಲಿ ಎಂಬ ದೂರದೃಷ್ಟಿಯಿಂದ BB ರಸ್ತೆ ತೊಳೆಯಲು ಮುಂದಾಗಿರುವ ನಮ್ಮ ಪೌರಾಯುಕ್ತರಿಗೆ ಮುಷ್ಟೂರು ರಸ್ತೆಯಲ್ಲಿ ಜನರು ಅನುಭವಿಸುತ್ತಿರುವ ಸಂಕಷ್ಟದ ಪರಿವೇ ಇಲ್ಲವಾಗಿದೆ. 2 ದಿನಗಳಿಂದ ನೀರು ರಸ್ತೆಗೆ ಹರಿಯುತ್ತಿದ್ರೂ ಗಮನ ಹರಿಸದ ನಗರಸಭೆ ವಿರುದ್ಧ ಸ್ಥಳೀಯರು ಶಾಪ ಹಾಕ್ತಿದ್ದಾರೆ. ಈಗಲಾದರೂ ಪೌರಾಯುಕ್ತರು ಇತ್ತ ಗಮನ ಹರಿಸಿ ಈ ನೀರು ತಡೆಯುವ ಮೂಲಕ ಸ್ಥಳೀಯರನ್ನ ಸಂಕಷ್ಟದಿಂದ ಪಾರು ಮಾಡಬೇಕಿದೆ. ಮಂಜುನಾಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.